ಪಂದ್ಯ ಕೂಡ ಅಂತಿಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಬಹಳಷ್ಟೊಂದು ಕುತೂಹಲಕಾರಿಯಾಗಿ ವಿರೋಚಿತವಾಗಿ ಮುಕ್ತಾಯವನ್ನು ಕಂಡಿದೆ. ಅಲ್ಲಿ ಜಾನ್ಸನ್ ಸೂಪರ್ ಓವರ್ ಮುಖಾಂತರವಾಗಿ ಜಯವನ್ನು ದಾಖಲಿಸಿಕೊಂಡು ಇವಾಗ 8ನೇ ತಂಡವಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ನಾಲ್ಕನೇ ಬಾರಿ ಭರತ್ ಲಗ್ಲಾನ್ ಸೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಅನುಭವಿ ಎಸೆತಗಾರ ಕೂಡ ಭರತ್ ಕಿಳಿಯಾರು ಮೊದಲ ಬಾರಿಗೆ ಮಂಗಳೂರು ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಆಡಿರುವಂತಹ ಆಟಗಾರ. ವೇಗವಾಗಿ ಹಾದು ಹೋಗ್ತಾ ಇರುವಂತಹ ಚೆಂಡು ಮತ್ತೆ ಓಟವನ್ನು ಗಳಿಸಿಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ತಂಡದ ಮೊತ್ತ ಇವಾಗ 3ಕ್ಕೆ ತಲುಪ್ತಾ ಇರುವಂತಹ ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ. ಅಂತಿಮ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಒಂದು ಓಟಗಳನ್ನು ಪೂರೈಸಿಕೊಂಡ್ರು. ಮೊದಲ ಓವರ್ ಕೂಡ ಮುಕ್ತಾಯ. 4 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಮೊದಲ ಓವರ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡಿರುವಂತಹ ಅನುಭವಿ ಎಸೆತಗಾರ ಭರತ್ ಗಿಳಿಯಾರು ಆ ನಿಟ್ಟಲ್ಲಿ ಇವಾಗ ಕೇವಲ 4 ಓಟವನ್ನು ದಾಖಲಿಸ್ತಾ ಇದೆ. ಶುಕ್ರವಾರ ಬೆಳಗಿನ ಹೊತ್ತಿನಲ್ಲಿ ಆರಂಭವನ್ನು ಕಂಡು ಶನಿವಾರ ಮುಂದುವರಿಕೆಯಾಗಿ ಇವತ್ತು ಆದಿತ್ಯವಾರ ಈ ಟೂರ್ನಮೆಂಟಿನ ಕೊನೆಯ ಘಟ್ಟಕ್ಕೆ ಬಂದು ನಿಲ್ತಾ ಇರುವಂತಹ ಒಂದು ಹಂತ. ಈ ಭಾಗದಲ್ಲಿ ಸಮಾಜಮುಖಿ ಚಿಂತನೆ ಜೊತೆಗೆ ಹೊಸ ಆಯಾಮವನ್ನು ದಾಖಲಿಸಿರುವಂತಹ ಈ ಸಂಸ್ಥೆ ಕ್ರಿಕೆಟ್ ವಲಯದಲ್ಲಿ ಮತ್ತೊಂದು ದಾಖಲೆಯನ್ನು ನಿರ್ಮಿಸುವಂತ ಎಲ್ಲ ಪ್ರಯತ್ನವನ್ನ ಮಾಡಿತ್ತು. ಆ ಎಲ್ಲ ಅಂಶಗಳು ಇವಾಗ ಎ ಸ್ಟಾರ್ ಕ್ರಿಕೆಟರ್ಸ್ ತೆಂಕಬೆಟ್ಟು ವಕ್ವಾಡಿಗೆ ಶ್ಲಾಘನೀಯ ಹಂತವನ್ನು ತಂದು ಕೊಡ್ತಾ ಇದೆ. ಎರಡನೇ ಓವರ್ಗಾಗಿ ಯತೀಶ ಕೊಡಗು ಮೂಲದ ಮತ್ತೋರ್ವ ಯುವ ಎಸೆತಗಾರ. ಸತತವಾಗಿ ಪಾಂಚಯನ ಕೋಟದ ಪರವಾಗಿ ಆಡ್ತಾ ಇರುವಂತಹ ಯುವ ಆಟಗಾರ ಕೂಡ ಆ ನಿಟ್ಟಲ್ಲಿ ಎರಡನೇ ಓವರ್ಗಾಗಿ ಬರ್ತಾ ಇದ್ದಾರೆ. ಎರಡನೇ ಓವರ್ ಮೊದಲ ಚೆಂಡು ಓಟಗಳನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಬಹಳಷ್ಟು ಮಂದಿ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ನಡೀತಾ ಇರುವಂತಹ ಈ ಪಂದ್ಯಾಕೂಟ ಮತ್ತೊಂದು ಐತಿಹಾಸಿಕ ದಾಖಲೆಯನ್ನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬರೀತಾ ಇದೆ. ಎ ಸ್ಟಾರ್ ಟ್ರೋಫಿಯ ರೂಪದಲ್ಲಿ ಎರಡನೆಯ ಚೆಂಡು ಹೊರ ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಗಿಳಿಯಾರು ಭರತ ಶತರಕ್ಷಣೆ ಮಾಡಿದ್ದಾರೆ. ಕೇವಲ ಒಂದು ಓಟಗಳ ಸೇರ್ಪಡೆ ಕೂಡ. ಕೋಟೇಶ್ವರ ಅನ್ನುವಂಥದ್ದು ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟೊಂದು ಯಶಸ್ಸಿನ ಅಂಶಗಳನ್ನು ನೀಡಿರುವಂತಹ ಒಂದು ಪರಿಸರ ಕೂಡ. ಇಲ್ಲಿ ಅದೇ ಪರಿಸರ ತಂಡ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ನಿಯಂತ್ರಣವನ್ನು ತಪ್ತಾ ಇರುವಂತಹ ಆಟಗಾರ ಸುಭಾಸ ತೀರ ಕೆಳ ಕ್ರಮಾಂಕದ ಚೆಂಡು ಯಾರ್ಕರ್ ಎಸೆತವನ್ನ ಕೆಣಕುವಂತ ಒಂದು ಪ್ರಯತ್ನಕ್ಕೆ ಹೋದ್ರು. ಆ ನಿಟ್ಟಲ್ಲಿ ಮತ್ತೆ ಇಲ್ಲಿ ಓಟುಗಳು ಬರ್ತಾ ಇಲ್ಲ. ಮೊದಲ ಕ್ವಾರ್ಟರ್ ಫೈನಲ್ ಇಲ್ಲಿ ಮುಂದುವರಿಕೆ. ಅಂತಿಮ 2 ಚೆಂಡುಗಳು ಈ ಓವರ್ ನಲ್ಲಿ ಬಾಕಿ ಉಳಿತಾ ಇವೆ. ಲಾಸ್ಟ್ ಬಾಲ್. ಐದನೆಯ ಚೆಂಡು ಮತ್ತೆ ಗತಿ ಪರಿವರ್ತನೆ ಎಸೆತ ಅನುಭವಿ ಆಟಗಾರ ಸುಭಾಸ ಇಲ್ಲಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಹಗಲು ರಾತ್ರಿಯ ಪಂದ್ಯಾಕೂಟ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವಾಗಿ ನಡೀತಾ ಇರುವಂತಹ ದಶಮಾನೋತ್ಸವದ ಈ ಸಂಭ್ರಮ ಸಡಗರದಲ್ಲಿ ಆಯೋಜಿಸ್ತಾ ಇರುವಂತಹ ಎ ಸ್ಟಾರ್ ಕ್ರಿಕೆಟರ್ಸ್ ತೆಂಕಬೆಟ್ಟು ವಕ್ವಾಡಿಯ ತಂಡ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ.
ಕ್ರಿಕೆಟ್ ನ ವಲಯದಲ್ಲಿ ಬಹಳಷ್ಟು ಜನಪ್ರಿಯತೆ ಪಡ್ಕೊಳ್ತಾ ಇರುವಂತಹ ಪಾಂಚಜನ್ಯ ಕೋಟದ ತಂಡ ಕಳೆದ 3-2 ಋತುವಿನಿಂದ ಅತ್ಯುತ್ತಮ ರೀತಿಯ ಒಂದು ಆಟವನ್ನ ತಂಡ ಕ್ರಿಕೆಟ್ ನಲ್ಲಿ ಆಡ್ತಾ ಇದೆ. ನಿತೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಹೊಸ ತರಗಳನ್ನೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಮೊದಲ ಬಾರಿಗೆ ತಂದಿರುವಂತಹ ಒಂದು ಸಂಸ್ಥೆ ಕೂಡ ಈ ಬಾರಿ ಪಾಂಚಜನ್ಯ ಈವೆಂಟ್ಸ್ ಅನ್ನುವಂತ ಒಂದು ಹೊಸ ಆಯೋಜನೆ ಕೂಡ ಹಾಕಿರುವಂತಹ ಒಂದು ತಂಡ ಕೂಡ. ಆರೆಂಜ್ ನ ಮೇಲೆ ಕಾಯಿನ್ ಅನ್ನ ಇಟ್ಟು ಫ್ರೀ ಬಿರಿಯಾನಿಯನ್ನ ಪಡ್ಕೊಳ್ತಾ ಇರುವಂತ ಪ್ರಣಮ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಕಟ್ಟೆ ಫ್ರೆಂಡ್ಸ್ ಕಾಳಾವರ ವರ್ಸಸ್ BAK CFC 11 ಸ್ಟಾರ್ ಬಾರ್ಕೂರು ಬ್ರಹ್ಮಾವರ ಮುಖಾಮುಖಿ ಆಗುತ್ತೆ. ಅದಾದ ಬಳಿಕ ಅಜಯ್ ಕ್ರೀಡಾಸ್ ಕುಂಜಿಗುಡಿ ಸಾಲಿಗ್ರಾಮ ವರ್ಸಸ್ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ. ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯ ಜಾನ್ಸನ್ ಮತ್ತು ಶೆಟ್ಟಿ ಎಂಪೈರ್ ಕುಂದಾಪುರ. ಈ ತಂಡಗಳು ಮುಖಾಮುಖಿ ಆಗ್ತಾ ಇದ್ದ ಹಾಗೆ ಇದೊಂದು ಪ್ರಕಟಣೆ ಇರುತ್ತೆ ನೋಡಿ. ಲಕ್ಕಿ ಬೌಂಡ್ರಿಗೆ ಯಾವುದೇ ಆಟಗಾರರು ಆ ಬ್ಯಾನರ್ಗೆ ಈ ಪರಿಸ್ಥಿತಿಯಲ್ಲಿ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರೆ ಪತಂಜಲಿ ಚವನ್ ಪ್ರಶನ್ನ ನೀಡಲಾಗುತ್ತೆ. ರೋಹಿತ್ ಕಿಣಿ ಅವರು ಮತ್ತು ರಾಕಿಟ್ ಮಂಜಾ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿ ಮತ್ತು ಲಕ್ಕಿ ಬೌಂಡ್ರಿ ಪ್ರಾಯೋಜಕರು. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಭರತ ಎಸೆದಿರುವಂತ ಚೆಂಡು ನಯಾಸ್ ಕೋಟೇಶ್ವರನ ನೆಟ್ಟನೇರ ಹೊಡೆತ. ಇಲ್ಲಿ ಬೌಂಡರಿ 4 ಓಟಗಳು ಬರ್ತಾ ಇವೆ. ಮತ್ತೆ ಭರತ 5ನೆಯ ಚೆಂಡು ಅಕ್ರಾಸ್ ಆಟಕ್ಕೆ ಮುಂದೆ ಹೋಗಿರುವಂತ ನಯಾಸ್ ಕೋಟೇಶ್ವರ 1 ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಇವಾಗ 12 ಓಟಗಳು. ಅಂತಿಮ 1 ಚೆಂಡು 3ನೇ ಓವರ್ ಅಲ್ಲಿ ಬಾಕಿ ಇದೆ. ಮತ್ತೊಂದು ಸುಂದರತೆ ಆಟ. ಮಿಡ್ ವಿಕೆಟ್ ಅಲ್ಲಿ ಸಂಕೇತ್ ಛತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಅನುಭವಿ ಆಟಗಾರ ಇವಾಗ ಪಾಂಚಜನ್ಯ ಕೋಟದ ಪರವಾಗಿ ಆಡ್ತಾ ಇರುವಂತ ಸಂಕೇತ್. ಇಲ್ಲಿ 3ನೇ ಓವರ್ ಕೂಡ ಮುಕ್ತಾಯ. 13ಕ್ಕೆ ನೋ ಲಾಸ್. ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರದ ತಂಡ. ಇದಾದ ಬಳಿಕ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುತ್ತೆ BAK CFC 11 ಸ್ಟಾರ್ ಮತ್ತು ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಆ 2 ತಂಡಗಳು ರೆಡಿ ಇರಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಟೂರ್ನಮೆಂಟಿನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಯತೀಶ 4ನೇ ಓವರ್ಗಾಗಿ ಬರ್ತಾ ಇದ್ದಾರೆ. ದೇವರಾಡಿ ಮೈದಾನಕ್ಕೆ 3ನೇ ದಿನಕ್ಕೆ ಇವಾಗ 2 ಗೊಂಬೆಗಳು ಬರ್ತಾ ಇವೆ. ಎಲ್ಲ ಹಂತಲೂ ಕೂಡ ಪ್ರೇಕ್ಷಕರನ್ನ ಮನೋರಂಜಿಸುವಂತ ಒಂದು ಪ್ರಯತ್ನವನ್ನ ಗೊಂಬೆ ಮಾಡ್ತಾ ಇದೆ. ಆ ಒಂದು ಹಂತವನ್ನ ಕಾಣ್ತಾ ಇರುವಂತ ಈ ಬಾರಿಯ ದಾಖಲೆಯ ಪಂದ್ಯಾಕೂಟ ಎ ಸ್ಟಾರ್ ಟ್ರೋಫಿ. 4ನೇ ಓವರ್ ಮೊದಲ ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇರುವಂತ ಈ ಎಸೆತ ಇನ್ಸ್ವಿಂಗರ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹಂತದಲ್ಲಿ ನಾವು ಕಂಡ ಹಾಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಬಹಳಷ್ಟು ಮಂದಿ ಎಸೆತಗಾರರಿಗೆ ಈ ರೀತಿಯ ಒಂದು ತಿರುವಿನ ಚೆಂಡುಗಳೇ ಅವರ ಎಸೆತಗಾರಿಕೆಯಲ್ಲಿ ಮಹತ್ವದ ಹಂತವನ್ನ ನೀಡ್ತಾ ಇದೆ. ಅದೇ ಪ್ರಯತ್ನವನ್ನು ಮಾಡ್ತಾ ಇರುವಂತ ಬೌಲರ್ಸ್ಗಳು. ಆ ನಿಟ್ಟಲ್ಲಿ ಮತ್ತೆ ಯತೀಶ ಈ ಬಾರಿ ಟಾಪ್ ಎಚ್ ಆಗಿರುವಂತಹ ಹೊಡೆತ ತರ್ಮಲಕ್ಕವಾಗಿ ನಯಾಸ್ ಔಟ್. ನಿಯಮದ ಉಲ್ಲಂಘನೆಯನ್ನ ಮಾಡಿದ್ರು. ಇಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇರುವಂತ ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ. ಶರತ್ ಉತ್ತಪ್ಪ ಮತ್ತೋರ್ವ ಅನುಭವಿ ಆಟಗಾರ ಪ್ರವೇಶವನ್ನು ಕಾಣ್ತಾ ಇದೆ. ಕಟ್ ಶಾಟ್ ಹೊಡೆತವರ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಶಾಟ್ ಥರ್ಡ್ ಮನ ಭಾಗದಲ್ಲಿ ಶರತ್ ಉತ್ತಪ್ಪ ಬೌಂಡರಿಯನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ
18 ಓಟಗಳು. ಓಟಗಳು ಬರ್ತಾ ಇಲ್ಲ. ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟ ಬಳಿಕ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಮಾಡ್ತಾ ಇರುವಂತ ಯತೀಶ ಇಲ್ಲಿ ಡಾಟ್ ಬಾಲ್ ಅನ್ನು ಎಸೀತಾ ಇದ್ದಾರೆ. ಅಂತಿಮ 2 ಚೆಂಡು 4ನೇ ಓವರಲ್ಲಿ ಬಾಕಿ ಇದೆ. ಆ ನಿಟ್ಟಲ್ಲಿ 18 ಓಟವನ್ನು ದಾಖಲಿಸ್ತಾ ಇರುವಂತ ಕೋಟೇಶ್ವರದ ತಂಡ ಒಂದು ಹಂತದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತ ಇಮ್ರಾನ್ ಕೋಟೇಶ್ವರ ಬಹಳಷ್ಟೊಂದು ಜನಪ್ರಿಯ ಆಟಗಾರ ಕೂಡ. ಅವರದೇ ಪರಿಸರ ತಂಡ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಲೈಟ್ ಟೆನ್ನಿಸ್ ಬಾಲ್ ಜೊತೆಗೆ ಹಾಟ್ ಟೆನ್ನಿಸ್ ಬಾಲ್ ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ ಇಮ್ರಾನ್ ಕೋಟೇಶ್ವರ ಒಂದು ಹಂತದಲ್ಲಿ ಕ್ರಿಕೆಟ್ ವಲಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೆಸರನ್ನೇ ಮಾಡಿದ್ರು. ಇಲ್ಲಿ ಕೋಟೇಶ್ವರ ತಂಡ ಮತ್ತೆ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಕೊನೆಯ ಒಂದು ಚೆಂಡು ಅಂತಿಮ ಎಸೆತ. ಈ ಬಾರಿ ಸುಭಾಸ ನೆಟ್ಟನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇಲ್ಲ. 4ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 19ಕ್ಕೆ 1. ಈ ಕ್ರೀಡಾ ಋತು ಅನ್ನುವಂಥದ್ದು ಬಹಳಷ್ಟೊಂದು ದಾಖಲೆ ಪಂದ್ಯಾಕೂಟಗಳನ್ನ ಕಾಣ್ತಾ ಇರುವಂತ ಒಂದು ಋತುವಾಗ್ತಾ ಇದೆ. ಇದೇ ಜನವರಿ 23ರಿಂದ 25 ಬ್ರಹ್ಮಾವರ ಗಾಂಧಿ ಮೈದಾನ ಲೈಟ್ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಮತ್ತೊಂದು ದಂತಕಥೆಯನ್ನು ಬರೀತಾ ಇರುವಂತಹ ಒಂದು ಪಂದ್ಯಾಕೂಟ. HMC ಇವೆಂಟ್ಸ್ LLC ಮತ್ತು HMC ಯುನೈಟೆಡ್ ಇಂಟರ್ನ್ಯಾಷನಲ್ ಅವರ ಆಶ್ರಯದಲ್ಲಿ 15ನೇ ವರ್ಷದ ಒಂದು ಸಂಭ್ರಮಾಚರಣೆಯ ಪ್ರಯುಕ್ತ, ಕ್ರೈಸ್ಟಲ್ ಆನಿವರ್ಸರಿಯ ಪ್ರಯುಕ್ತ ದಾಖಲೆ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ವಿಜೇತರಿಗೆ 25 ಲಕ್ಷ, ರನ್ನರ್ಸ್ ಅಪ್ ತಂಡಕ್ಕೆ 15 ಲಕ್ಷ ಇರುತ್ತೆ. ಮ್ಯಾನ್ ಆಫ್ ದ ಸೀರೀಸ್ ಆಟಗಾರರಿಗೆ ಕಾರ್ ಮತ್ತು ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಬೈಕ್ ಇರುತ್ತೆ. ಓಟಗಳು ಬರ್ತಾ ಇಲ್ಲ. ಆ ಒಂದು ದಾಖಲೆ ಪಂದ್ಯಾಕೂಟದ ಸಂಪೂರ್ಣ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇರುವಂತಹ ಪಾಂಚಜನ್ಯ ಇವೆಂಟ್ಸ್, ಅದು ಕೂಡ ಜನವರಿ 23, 24, 25 ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಸಾಗ್ಲಿಕ್ಕಿದೆ. ಎರಡನೆಯ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲ್ ಸೇರ್ಪಡೆ. ಕ್ರಿಕ್ಸೆ ಪಂದ್ಯಾಕೂಟ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಒಂದು ಸಂಸ್ಥೆ. ರಾಷ್ಟ್ರಾದ್ಯಂತವಾಗಿ ಈ ಪಂದ್ಯಾಕೂಟ ಬಿತ್ತರವನ್ನು ಕೂಡ ಯೂಟ್ಯೂಬ್ ನಲ್ಲಿ ಕಾಣ್ತಾ ಇದೆ, ಎ ಸ್ಟಾರ್ ಟ್ರೋಫಿಯ ರೂಪದಲ್ಲಿ. ಮೂರನೆಯ ಚೆಂಡು ಔಟರ್ ಎಡ್ಜ್ ಆಗಿರುವಂತಹ ಸುಭಾಸನ ಹೊಡೆತ. ಇಲ್ಲಿ 1 ಓಟಗಳ ಸೇರ್ಪಡೆ ಕೂಡ. ಆ ನಿಟ್ಟಲ್ಲಿ ತಂಡದ ಮೊತ್ತ 21 ಓಟಗಳು. ಮೊದಲ ಬಾರಿಗೆ ಫೋರ್ಟೆಡ್ ಪಂದ್ಯಾಕೂಟದಲ್ಲಿ ಪಿಚ್ಚಿನ ಮಧ್ಯಮ ಲೈಟ್ ಅನ್ನು ಅಳವಡಿಸಿಕೊಂಡು ಪಂದ್ಯಾಕೂಟವನ್ನು ಆಯೋಜಿಸಿರ್ತಕ್ಕಂಥ ಪಾಂಚಜನ್ಯ ಕೋಟ ಇಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಆ ಹಂತದಲ್ಲಿ ತಂಡದ ಮೊತ್ತ 21 ಓಟಗಳು. ಮತ್ತೊಂದು ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇವೆ. ಐದನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇರುವಂತಹ ಒಂದು ಸಂದರ್ಭ. ಮೊದಲ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ ಪಾಂಚಜನ್ಯ ಕೋಟ ಇಲ್ಲಿ ಮತ್ತೆ ಪ್ರಮೋದ. ಮಿಡ್ ಆಫ್ ಹೊಡೆತವನ್ನು ದಾಖಲಿಸಿದ್ದಾರೆ ಭರತ್ ಗಿಳಿಯಾರು. ಒಂದು ಹಂತದಲ್ಲಿ ಕ್ರಿಕೆಟ್ ನಾಕಲ್ಲಿ ವಾಲಿಬಾಲ್ ಆಟವನ್ನು ಆಡ್ತಾ ಇರುವಂತಹ ಕ್ಷೇತ್ರರಕ್ಷಕ. ಆ ನಿಟ್ಟಲ್ಲಿ ಮತ್ತೆ 1 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 22.
ಮತ್ತೊಂದು ಉತ್ತಮ ರೀತಿಯ ಆಟ, ಸುಭಾಸನ ಹೊಡೆತ, ಮತ್ತೆ ಭರತ್ ಶತರಕ್ಷಣೆ ಮಾಡಿದ್ರು. 5 ಓವರ್ಗಳ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ. ಈ ಮಾದರಿ ಪಂದ್ಯಾಕೂಟವನ್ನು ಸತತವಾಗಿ ಆಡ್ತಾ ಇರುವಂತ ಪಾಂಚಜನ್ಯ ಕೋಟೆ ಈ ಕ್ರೀಡಾ ಋತುವಿನಲ್ಲಿ 3 ರಾಷ್ಟ್ರೀಯ ಮಟ್ಟ ಪಂದ್ಯಾಕೂಟವನ್ನು ಜಯಿಸಿರುವಂತ ಒಂದು ತಂಡ ಕೂಡ. ಹಲೋ, ಸೆಕೆಂಡ್ ಕ್ವಾರ್ಟರ್ ಫೈನಲ್ ನ 2 ತಂಡಗಳಿಗೆ ಅಂತಿಮ ಕರೆ. ಕಟ್ಟೆ ಫ್ರೆಂಡ್ಸ್ ಕ್ರೀಡರ್ಸ್ ಕಾಳಾವರ ಮತ್ತು BAK CFC 11 ಸ್ಟಾರ್ ಬಾರ್ಕೂರು ಬ್ರಹ್ಮಾವರ. ದಿಸ್ ಫೈನಲ್ ಕಾಲ್. 2 ತಂಡಗಳಿಗೆ ಕೂಡ ಟಾಸ್ಕ್ ಆಗಿ ಇದು ಕೊನೆಯ ಕರೆ. ಕ್ವಾರ್ಟರ್ ಫೈನಲ್ ನಂಬರ್ 2. ಆರನೇ ಓವರ್ ಮೊದಲ ಚೆಂಡು ಸನಾದ್ ಎಸ್ಗಾರಿಕೆ ಭಾಗದಲ್ಲಿ ಶಾರ್ಟ್ ಫೈಲ್ ಲೆಗ್ ಅಲ್ಲಿ ರಿಸ್ವಾನ್ ಶತರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ವೇಗದ ಚೆಂಡಿಗೆ ಅವಕಾಶ ಮತ್ತೆ ಸನಾದ್ ಮಾಡಿಕೊಟ್ರು. ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮಂದಗತಿ ಆಟವನ್ನು ಆಡ್ತಾ ಇರುವಂತ ಕೋಟೇಶ್ವರ. ಕರ್ಷಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತರ್ಮಲಕವಾಗಿ ಚೆಂಡು ಸೀಮಾರೇಖೆ ಹೊರ ಭಾಗಕ್ಕೆ ಹೋಗ್ತಾ ಇದೆ. ಬೌಂಡರಿ 4 ಓಟಗಳು. ನಾಲ್ಕನೆಯ ಚೆಂಡು ಮತ್ತೊಂದು ಹೊಡೆತ ತನ್ಮೂಲಕ ಪಾಯಿಂಟ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇರುವಂತ ಚೆಂಡು. ಇಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ಉತ್ತಪ್ಪ ದಾಖಲಿಸಿದ್ರು. ಆ ನಿಟ್ಟಲ್ಲಿ ಇವಾಗ 33 ಓಟಗಳು. ಅದರ ಮೊತ್ತ 32, 32. 5ನೇ ಬಾರಿ ಸನಾದ್ ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಔಟರ್ ಎಡ್ಜ್ ಆಗ್ತಾ ಇರುವಂತ ಉತ್ತಪ್ಪನ ಈ ಹೊಡೆತ ವಿಕೆಟ್ ಕೀಪರ್ ಸುಧಾ ಕುಮಾಶಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಅಂತಿಮ 1 ಎಸೆತ 6ನೇ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ರೀತಿಯ ಹೊಡೆತ ತಲುಪಲಕ್ಕಾಗಿ ಬೌಂಡರಿಯ ಸೇರ್ಪಡೆ 4 ಓಟಗಳು. ಆ ನಿಟ್ಟಲ್ಲಿ ಇವಾಗ 37 ಓಟವನ್ನು ದಾಖಲಿಸಿರುವಂತಹ ಕೋಟೇಶ್ವರ 38ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಪಾಂಚಜನ್ಯ ಕೋಟದ ತಂಡ. BAK CFC ಮತ್ತು 11 ಸ್ಟಾರ್ ಆಲ್ರೆಡಿ ಕಟ್ಟೆ ಫ್ರೆಂಡ್ಸ್ ನಾಯಕ ನಮ್ಮ ಜೊತೆ ಇರೋದ್ರಿಂದ ನೀವು ಟಾಸ್ಕ್ಗೆ ತಕ್ಷಣವೇ ಬರಬೇಕು. CFC BAK 11 ಸ್ಟಾರ್ ಕ್ವಾರ್ಟರ್ ಫೈನಲ್ ನಂಬರ್ 2 ಅಲ್ಲಿ ಕಟ್ಟೆ ಫ್ರೆಂಡ್ಸ್ ಕಾಳಾವರವನ್ನು ಎದುರಿಸ್ತಾರೆ. ಟಾಸ್ಗೆ ಬರಬೇಕು. ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಆರಂಭವನ್ನು ಕಾಣುತ್ತೆ. ತನ್ಮೂಲಕವಾಗಿ ಇಲ್ಲಿ ಮತ್ತೆ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಪುಷ್ಪ ಹಲೋ, ಈಗ ಇದಂತ ಪುಷ್ಪ ಡ್ಯಾನ್ಸ ಪುಷ್ಕ ಡ್ಯಾನ್ಸ ಭಟ್ರೆ?
ಅಂಗಡ ಒಳಭಾಗದಲ್ಲಿ ಪಂದ್ಯಾಟದಲ್ಲಿ ಇವಾಗ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಓಪನ್ ಅಂಡ್ ಔಟ್ ಸೈಡ್ ಅಲ್ಲಿ ಇವಾಗಲೇ 37 ಓಟವನ್ನು ಪೇರಿಸಿರುವಂತಹ ರಾಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ ಅನುಭವಿಗಳ ತಂಡವನ್ನು ಎದುರಿಸ್ತಾ ಇದೆ. ಪಾಂಚಜನ್ಯ ಆರಂಭಕಾರರು ಅಂಗಡ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಲೆಫ್ಟಿ ಸಚಿನ್ ಮತ್ತು ರಿಜ್ವಾನ್. ಇತ್ತೀಚೆಗಷ್ಟೇ ರಾಜಧಾನಿ ಕಪ್ ನ 40 ಅವರ್ಸ್ ಕ್ರಿಕೆಟ್ ನ ಫೈನಲಿಸ್ಟ್ ತಂಡ ಇದು. ಪಾಂಚಜನ್ಯವಾದರೆ ಬಹಳ ಸಮಯಗಳ ನಂತರ ಕೋಟೇಶ್ವರ ಹುಡುಗರು ರಾಜತಾದ್ರಿಯ ರೂಪದಲ್ಲಿ ಒಂದು ದೊಡ್ಡ ಮಟ್ಟದ ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ದೇವರಾಡಿಯ ಮೈದಾನದ ಒಳಭಾಗದಲ್ಲಿ ಏಷ್ಯಾ ಟ್ರೋಫಿಯ ಈ ಒಂದು ಕ್ವಾರ್ಟರ್ ಫೈನಲ್. ಯಾರು CFC BAK 11 ಸ್ಟಾರ್ ಕೊನೆ ಹಂತದ ಒಂದು ಕರೆ ಇರ್ತದೆ. ದಯವಿಟ್ಟು ನೀವು ಟಾಸ್ ಆಯ್ತಾ ಬ್ರಹ್ಮಾವರ? ಯಸ್, ಪಂದ್ಯಾಟ ಆರಂಭಗೊಳ್ತಾ ಇದೆ. ಈ ಬಾರಿ ಶರತ್ ಮೊದಲ ಚೆಂಡಿಗಾಗಿ ರಿಜ್ವಾನ್ಗೆ ಸದಾ ಈ ಒಂದು ಚೆಂಡು ಬಳಸಬಾರದು. ಹೊಡೆತ ಈ ಬಾರಿ ರನ್ ಔಟ್ ಮಾಡೋ ಅವಕಾಶ ಇತ್ತು. ಡೀಪ್ ಇಡ್ ಆಫ್ ಆಗಿದಲ್ಲಿ ಒಂದೊಡೆ ಚೂರೆ ಮುಖೇನವಾಗಿ ರಿಜ್ವಾನ್ ಖಾತೆ ಆರಂಭ. ನಿತೀಶ್ ಶೆಟ್ಟಿ ಅವರ ಮುಂದಾಳುತ್ತದ ಪಾಂಚಜನ್ಯ ಬ್ಯಾಟರ್ ಆನಪುರ 5 ಲಕ್ಷ ರೂಪಾಯಿಗಳ ಪಂದ್ಯಾಟ ಪ್ರಶಸ್ತಿಯನ್ನು ಗೆಲ್ಲುವುದರ ಮುಖೇನ ಹೊಸ ಇತಿಹಾಸವನ್ನ ಕ್ರಿಕೆಟ್ ನ ವಲಯದಲ್ಲಿ ಬರೆದರೂ ಕೂಡ ಈ ಕ್ರೀಡಾ ಋತುವಿನಲ್ಲಿ 15 ದಿನಗಳ ನಡುವೆ 3 ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಗೆದ್ದಂತ ತಂಡ ಕೂಡ. ಕಡ್ಪಾಡಿ ಓಷನ್ ಕಪ್, ಬೆಳಪು AP ಟ್ರೋಫಿ ಮತ್ತು ಮುಲ್ಕಿ ಮಿಥುನ್ ರಾಯ್ ಕಪ್, ಈ 3 ರಾಷ್ಟ್ರೀಯ ಮಟ್ಟ ಪಂದ್ಯಾಟಗಳ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿತು. ಈ ನಡುವೆ ಮತ್ತೆ ಒಂದೊಡೆ ಐಶ್ವರ್ಯ ಸೇರ್ಪಡೆ ಸಚಿನ್ ಮುಖೇನ. ಮೆಡ್ಡಿಗಡ ಭಾಗದಲ್ಲಿ ಒಂದೊಡೆ ಐಶ್ವರ್ಯ ಸೇರ್ಪಡೆ ಮುಖೇನ ಪಾಂಚಜನ್ಯದ ಮೊತ್ತ 2. ಮತ್ತೆ ಶರತ್ ನಲವತ್ತ 5 ತಂಡಗಳ ನಡುವಣ ಹಣಾಹಣಿ. ಹಿಂದೆ ಈ ಮಾದರಿಯ ಪಂದ್ಯಾಟ ಮೊದಲ ಬಾರಿಗೆ ಫ್ರೀ ಎಂಟ್ರಿಯನ್ನು ನೀಡಿದಂತ ಪಾಂಚಜನ್ಯ ಒಂದೆಡೆ ಆದರೆ ಈ ಬಾರಿ ಶಾಲಾಗಿ ಬಿದ್ದ ಚೆಂಡು ಮಾಡ್ತಾರೆ. ಮುಖ್ಯವಾಗಿ ಚೆಂಡು ಸ್ಕ್ವೇರ್ ಲಾಗಿನ ಸೀಮಾರ ಕರ್ಭಾಗದಲ್ಲಿ ತಮ್ಮದ ಬೌಂಡ್ರಿ. ಮೊದಲ ಓವರ್ನ 3ನೇ ಚೆಂಡಿಗೆ ಫುಲ್ ಮಾಡಿದಂತ ರಿಜ್ವಾನ್ ಸ್ಕ್ವೇರ್ ಭಾಗದಲ್ಲಿ ಬೌಂಡ್ರಿಯನ್ನು ಕೂಡ ಕಾಣ್ಕೊಂಡ್ರು. 4ನೇ ಬಾರಿ ಮತ್ತೊಂದು ಉತ್ತಮ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಈ ಬಾರಿ ಮಿಡ್ಫೀಲ್ಡ್ ತನ್ಮೂಲಕವಾಗಿ ಮತ್ತೆ ಚೆಂಡು ಸೀಮಾರಿಕೆಯನ್ನು ಕ್ರಮಿಸ್ತಾ ಇದ್ದಾರೆ ರಿಜ್ವಾನ್ ಮುಖೇನ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಸುಲಭ ಜಯದ ಹವಣಿಕೆಯನ್ನು ಮಾಡ್ತಾ ಇರುವಂತಹ ಪಾಂಚಜನ್ಯ 10 for no loss. ಮತ್ತೆ ಶರತ್ ಈ ಬಾರಿ ಸಂದ ಚೆಂಡು. ಒಂದು ಕಾಲದಲ್ಲಿ ಕೋಟೇಶ್ವರ ಹುಡುಗರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನ ಆಳಿದ ಒಂದು ನಿದರ್ಶನ ನಮಗೆ ಸಿಗುತ್ತೆ. ಇಮ್ರಾನ್ ಕೋಟೇಶ್ವರ್ನಂತ ಆಟಗಾರರು, ಟಪ, ಸಾದಿಕ್, ರಾಘು ಶೆಟ್ಟಿ, ಇರ್ಫಾನ್, ಈ ರೀತಿ ಎಲ್ಲ ಆಟಗಾರರು ಅಂಶು ಕೋಟೇಶ್ವರ ಮುಖೇನ ಇಡೀ ಟೆನ್ನಿಸ್ ಬಾಲಿನ ಕ್ರಿಕೆಟ್ ವಲಯದಲ್ಲಿ ಒಮ್ಮಿಂದೊಮ್ಮೆಗೆ ಸಂಚಲನವನ್ನ ಮೂಡಿಸಿದಂತ ಈ ಒಂದು ತಂಡ ಕುಂದಾಪುರ ಚಕ್ರವರ್ತಿ ಮತ್ತು ಟಾರ್ಪಡೋಸಿನ ಒಂದು ಪಂದ್ಯಾಟವನ್ನು ಸತತವಾಗಿ ಗಾಂಧಿ ಮೈದಾನದಲ್ಲಿ ಜಯಿಸುವುದರ ಮುಖೇನ ಇದೊಂದು ಹೊಸ ದಾಖಲೆ ಕೂಡ ಆಗಿತ್ತು. ಆದ್ರೆ ಕೆಲವೊಂದು ಆಟಗಾರರು ತಕ್ಷಣವೇ ಉದ್ಯೋಗ ನಿಮಿತ್ತ ಕೆಲವೊಂದು ಕಡೆ ಸಾಗಿ ಹೋದ ನಂತರ ಅಲ್ಲಿ ಸ್ವಲ್ಪ ಆಟಗಾರರು ಒಂದೊಮ್ಮೆಗೆ ಚದುರಿಕೊಂಡ್ರು. ಅದಾದ ಬಳಿಕ ಇತ್ತೀಚಿನ ದಿನಗಳ ಬಹುಶಃ ಇವರು ಕೆಲವೊಂದು ಕಡೆ ಮಿತ್ರವೃಂದ ಕೋಟೇಶ್ವರ ಅನ್ನೋದಾಗ ಕೂಡ ಆಡಿದ್ರು, ನ್ಯೂ ಫ್ರೆಂಡ್ಸ್ ಕೋಟೇಶ್ವರ ಅನ್ನೋದಾಗ ಕೂಡ ಆಡಿದ್ರು. ಈ ಬಾರಿ ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ ಅನ್ನುವಂತ ರೂಪದಲ್ಲಿ ಇದೇ ಕೋಟೇಶ್ವರ ಮೂಲದ ಹುಡುಗರು ಮತ್ತೆ ಕ್ರಿಕೆಟ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಂದು ಉತ್ತಮ ರೀತಿಯ ಅಂಶ. ಆವಾಗ ಸುಭಾಷ್ ಕಾಂಚನ್ ಕೂಡ ಆಡ್ತಾ ಇದ್ರು, ಟಪ್ಪ ಆಡಿದ್ರು, ನಯಾಸ್ ಕೂಡ ಅದೇ ತಂಡದ ಪರವಾಗಿ ಆಡ್ತಾ ಇದ್ದಂತ ಆಟಗಾರ. ಈ ತಂಡದ ಸಂದೀಪ್ ಈ ಬಾರಿ ಎಸ್ಸಂದ ಈ ಒಂದು ಚೆಂಡು ಒಂದೊಡೆ ಐಶ್ವರ್ಯ ಸೇರ್ಪಡೆ. ಬಹಳಷ್ಟು ಡಿಫರೆಂಟ್ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿದ್ದಂತ ರಾಘು ಶೆಟ್ಟಿ ಮತ್ತು
ಈ ಸಂದೀಪ ಕೂಡ ಅದೇ ಸಂದರ್ಭ ಅಂಶು ಕೋಟೇಶ್ವರ ಪರವಾಗಿ ಆಡ್ತಾ ಇದ್ರು. ಇವಾಗ ಸೀನಿಯರ್ ಮೋಸ್ಟ್ ಪ್ಲೇಯರ್ ಆಗಿ ಅವರು ಈ ಒಂದು ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಸಂದೀಪ ರಜತಾದ್ರೆ ಪರವಾಗಿ ಬಾರಿ ಮತ್ತೊಂದು ತವರದ ಹೊಡೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಪಾಲಿನ ಸೇರ್ಪಾಡು 12 ಓಟವನ್ನು ತಲುಪ್ತಾ ಇರುವಂತಹ ಒಂದು ತಂಡ. ಟಾರ್ಗೆಟ್ 38 ಓಟಗಳು ಈ ಕ್ವಾರ್ಟರ್ ಫೈನಲ್ ಜಯಕ್ಕಾಗಿ. ಈ ಧರ್ಮದ ರಿಜ್ವಾನ್ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಆದ ಮುಖ್ಯವಾಗಿ ಪಂಚಜನ್ಯ ಕೋಟ ಮೊದಲ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ರಿಜ್ವಾನ್ ಬ್ಯಾಕ್ ಟು ಪವಿಲಿಯನ್ 12ಕ್ಕೆ 1. ಎರಡನೇ ಓವರ್ 3ನೇ ಚೆಂಡಿನಲ್ಲಿ ವಿಕೆಟ್ ಉರುಳ್ತಾ ಇದೆ ಪಂಚಜನ್ಯ. 12ಕ್ಕೆ 1 ನಂತರ ಸಂಕೇತನ ಸೇರ್ಪಡೆ. ಮತ್ತೋರ್ವ ಬಹಳಷ್ಟು ಕಲಾತ್ಮಕ ಹೊಡೆತಗಳ ಆಟಗಾರ ಕೂಡ ಸಂಕೇತ ಈ ಬಾರಿ ಪಂಚಜನ್ಯ ಪರವಾಗಿ. ಸ್ಟಾರ್ಗಳ ಸಂಖ್ಯೆಬೆಟ್ಟುವಿನ ಆಶ್ರಯದಲ್ಲಿ ದಶಮಾನೋತ್ಸವದ ಅಂಗವಾಗಿ ಟೂರ್ನಮೆಂಟ್ ನಡೀತಾ ಇದೆ. ಬಹಳ ಸಮರ್ಥ ಅವಕಾಶ ಇತ್ತು. ಶರತ್ ಬಹುಶಃ ಭಾಗದಲ್ಲಿ ಒಂದು ಅತ್ಯುತ್ತಮ ಪ್ರಯತ್ನವನ್ನು ಮಾಡಿದ್ರು. ಕೊನೆ ಹಂತದಲ್ಲಿ ಸಂಕೇತ ನಾನ್ ಸ್ಟ್ರೈಕರ್ ಕ್ಲಿಯರ್ ಆಗಿ ರೀಚ್ ಆದ್ರು. ಒಂದೋಟದ ಸೇರ್ಪಡೆ ಪಂಚಜನ್ಯದ ಖಾತೆಗೆ. ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಮತ್ತೆ ಸಂದೀಪ ಎಸ್ಗಾರಿಕೆ ಭಾಗದಲ್ಲಿ ಲೆಫ್ಟಿ ಸಚಿನ್ಗೆ ಸಣ್ಣ ಚೆಂಡು ಬಾರಿ ಬಹಳ ಸಮರ್ಥ ಹೊಡೆತ ಮುಂದೆತ್ತಿ ಬಾರಿಸಿದ್ರು. ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಬಹಳ ಸಮರ್ಥ ಹೊಡೆತ ಬೌಂಡ್ರಿ. ಸಚಿನ್ ಬೈಕಾಡಿಯ ಮುಖ್ಯವಾಗಿ ಪಂಚಜನ್ಯಕ್ಕೆ ಮತ್ತೊಂದು ಬೌಂಡರಿಯ ಸೇರ್ಪಡೆಯೂ ಕೂಡ. ಮೊದಲ ದಿನದಲ್ಲಿ ನಿನ್ನೆ ದಿನ ಮಧ್ಯಪ್ರದೇಶದವರು ಆಡಿದ್ರು. ಇವತ್ತು ಬೆಳಿಗ್ಗೆ ಬಿಹಾರದವರು ಇದ್ರು. ನಮ್ಮ ಪುಣ್ಯಕ್ಕೆ ಅವರೆಲ್ಲ ಬೇಗ ಲೆಕ್ಕಾಚಾರ ಮುಗಿಸಿ ಹೋದ್ರು. ಆ ನಿಟ್ಟಲ್ಲಿ ಮತ್ತೆ ಸ್ಕಾನರ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಓವರ್ ಮೊತ್ತ ಎಂಡ್ ಆಫ್ ನಂಬರ್ 2 ಸ್ಕೋರ್ 17 ಫಾರ್ 18 ಫಾರ್ 1. ಇನ್ನು 20 ಓಟದ ಅವಶ್ಯಕತೆ ಸೆಮಿಫೈನಲ್ ಪ್ರವೇಶಕ್ಕಾಗಿ ಪಂಚಜನ್ಯ ಕೋಟ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುದ್ದರಿಕೆಯನ್ನು ಕಾಣ್ತಾ ಇದೆ. 24 ಎಸೆತ ಏಷ್ಯಾ ಟ್ರೋಫಿಯ ಸೆಮಿಫೈನಲ್ ಗಾಗಿ ಪಂಚಜನ್ಯ 20 ಓಟವನ್ನು ದಾಖಲಿಸಬೇಕಾಗ್ತಾ ಇದೆ. ಶರತ್ ಈ ಬಾರಿಸಿದ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಯಾವುದೇ ರೀತಿ ಓಟ್ಗಳು ಇಲ್ಲ. ಬ್ಯಾಟ್ಸ್ಮನ್ ಸಂಪರ್ಕವನ್ನ ಚೆಂಡು ಕಂಡಿದೆ ಅನ್ನುವಂತ ಸೂಚನೆ ಇದೆ. ಪಂದ್ಯಾಟ ಗೆಲ್ಲುವ ತಂಡ ಸೆಮಿಫೈನಲ್ ಟಿಕೆಟ್ ಪಡ್ಕೊಳ್ತಾರೆ. ಮತ್ತೊಂದು ತಮ್ಮದ ಹೊಡೆತ ಸಚಿನ್ ಬೈಕಾಡಿ ಕೊನೆ ಹಂತದಲ್ಲಿ ಬಹುಶಃ ರನ್ಔಟಿನ ಒಂದು ಕ್ಲೋಸ್ ಅಪೀಲ್ ಇದೆ. ಶಾರ್ಟ್ ಮೆಟ್ಗಳ ಭಾಗದಲ್ಲಿ ಬಹಳಷ್ಟು ತವರದ ಒಂದು ಡೈರೆಕ್ಟ್ ಹಿಟ್ ಮಾಡಿ ಅಂತ ಫೀಲ್ಡರ್ ಈ ಬಾರಿ ಅಂತಿಮ ಹಂತದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ತೀರಾ ಕ್ಲೋಸ್ ಆಗಿರುವಂತಹ ಒಂದು ರನ್ಔಟ್ ಅಪೀಲ್ ಇದೆ. ರೆಡ್ ಲೈಟ್ ಆದ್ರೆ ರಜತಾಂತ್ರಿಕ ಪ್ಲಸ್ ಪಾಯಿಂಟ್ ಆಗ್ತದೆ. ಗ್ರೀನ್ ಲೈಟ್ ಆದ್ರೆ ಅದೇ ಅಂಶ ಪಂಚಜನ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗ್ತದೆ. ಆ ನಿಟ್ಟಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ.
ಹಿಂದಿನ ಒಂದು ಲಾಸ್ಟ್ ಪ್ರೀ ಕ್ವಾರ್ಟರ್ ಫೈನಲ್ ಬಹಳಷ್ಟು ಬಿಗು ಹೋರಾಟವನ್ನು ಮಾಡಿದಂತ ಯಲ್ಲಪಳ್ಳಿ ಹುಡುಗರು ಕೊನೆಗೂ ಕೂಡ ಸೂಪರ್ ಓವರ್ ನಲ್ಲಿ ಜಾನ್ಸನ್ ವಿರುದ್ಧ ಸೋಲನ್ನು ಕಂಡ್ರು. ಕೊನೆ ರನೌಟ್ ಮುಖೇನವಾಗಿ ಲೆಫ್ಟಿ ಸಚಿನ್ ವಿಕೆಟ್ ಅನ್ನು ಉರುಳಿಸಿದಂತ ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ ಫೈಟ್ ಮಾಡುವ ಸೂಚನೆಯನ್ನು ನೀಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಎದುರಾಳಿಗಳ ತಂಡ ಪಾಂಚಜನ್ಯ ಪಂದ್ಯಾಟವನ್ನು ಆಡ್ತಾ ಇದೆ. ಸನದ್ ಹೊಸ ದಾಂಡಿಗನ ಸೇರ್ಪಡೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆದರ್ಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ, ಉದಯ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆಯಲ್ಲಿ, ವಿಜಯ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಬಹಳ ಸಮರ್ಥ ಆಡಾಟ ಮತ್ತೆ ಕ್ರಾಸ್ ಲೈನ್ ಶಾಟ್ ಅನ್ನು ಆಡ್ತಾ ಇರುವಂತಹ ಸಂಕೇತನ ಮುಖೇನ ಈ ಬಾರಿ ಸ್ಕ್ವಾಲಿಂಗ್ ಭಾಗದಲ್ಲಿ ಮತ್ತೆ ಒಂದೊಟ್ಟ ಸೇರ್ಪಡೆ ಪಾಂಚಜನ್ಯದ ಖಾತೆಗೆ 19.2 ಅರ್ಧಾಂಶ ಓಟವನ್ನು ಕಂಡಿದ್ದಾರೆ. ಅರ್ಧಾಂಶ ಓಟುಗಳು ದಾಖಲಾಗಬೇಕಾಗಿದೆ. ಈ ತನ್ಮದೆ ಉತ್ತಮ ಹೊಡೆತ ಮೂರನೇವರ ಕೊಲೆ ಅಂತ ಮತ್ತೊಂದು ಡೈರೆಕ್ಟ್ ಬೆಳ ಪ್ರಯತ್ನ. ರಜತಾದ್ರಿ ಯುವ ಆಟಗಾರ ಗಗನ್ ಒಂದೊಮ್ಮೆಗೆ ಶಾರ್ಪ್ ಶೂಟರ್ ಆಗುವಂತಹ ಲಕ್ಷಣಗಳು ತೋರಿ ಬರ್ತಾ ಇದೆ. ಬಹಳಷ್ಟು ಉತ್ತಮ ಆಟ ರಜತಾದ್ರಿ ಹುಡುಗರು ತೋರ್ಪಡಿಸ್ತಾ ಇದ್ದಾರೆ. ಪಾಂಚಜನ್ಯದ ವಿರುದ್ಧ ಸೆಮಿಫೈನಲ್ ಟಿಕೆಟ್ಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಶರತ್ ಈ ಬಾರಿ ತಂದ ಚೆಂಡು ಲೆಗ್ ಬಾಯ್ ತನ್ನ ಮೊತ್ತಕ್ಕೆ ಒಂದೆರಡು ಹೆಚ್ಚುವರಿ ಸೇರ್ಪಡೆ. ಸ್ಕೋರ್ 21-2. ಮತ್ತೆ ಶರತ್ ಈ ಬಾರಿ ತಂದ ಚೆಂಡು ಒಂದೋಟದ ಒಂದು ಸೇರ್ಪಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೂರನೇ ಓವರ್ ಮುಕ್ತಾಯದ ಹಂತದಲ್ಲಿ 22 ಓಟವನ್ನು ಪೇರಿಸ್ತಾ ಇರುವಂತಹ ಪಾಂಚಜನ್ಯ ಮತ್ತೊಂದು ಸೆಮಿಫೈನಲ್ ಟಿಕೆಟ್ಗಾಗಿ ಇವಾಗ 18 ಎಸೆತ 16 ಓಟಗಳ ಅವಶ್ಯಕತೆ. ಇದಾದ ಬಳಿಕ BAK CFC 11 ಸ್ಟಾರ್ ಬಾರ್ಕೂರು ಬ್ರಹ್ಮಾವರ ಮೂರು ತಂಡಗಳು ಒಂದಾಗಿ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ ಮತ್ತೊಂದು ಬಲಿಷ್ಠ ತಂಡವನ್ನ ಎದುರಿಸಾದರೆ ಕ್ವಾರ್ಟರ್ ಫೈನಲ್ ಅಲ್ಲಿ. CFC ಕೂಡ ಬಹಳ ಸುತ್ತಮುತ್ತ ಯುವ ಆಟಗಾರರನ್ನು ಹೊಂದಿಕೊಂಡು ಇಲ್ಲಿ ಹೋರಾಟವನ್ನು ಮಾಡಿದಂತ ತಂಡ ಕ್ವಾರ್ಟರ್ ಫೈನಲ್ ಅಲ್ಲಿ ಕಟ್ಟೆ ಫ್ರೆಂಡ್ಸ್ ಕಾಳ ಅವರಕ್ಕೆ ಮುಖಾಮುಖಿ ಆಗುತ್ತೆ. ಮತ್ತೆ ಸಂದೀಪ ಯಸ್ಗಾನಿಕ ಭಾಗದಲ್ಲಿ ಕ್ಷೇತ್ರ ರಕ್ಷಣ ಬದಲಾವಣೆ. ಕೀಪರ್ ಲಾಂಗ್ ಲೆಗ್ ಕವರ್ ಪಾಯಿಂಟ್ ಒಂದು ಚೆಂಡು ಡೀಪ್ ಕವರ್ಸ್ ಅಲ್ಲಿ 4ನೇ ಓವರ್ ಮೊದಲ ಚೆಂಡಿನಲ್ಲೇ ಬಾರಿ ಸಂದೀಪ್ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸನತ್ ಮುಖೇನವಾಗಿ ಪಾಂಚಜನ್ಯಕ್ಕೊಂದು ಬಹಳಷ್ಟು ಉತ್ತಮವಾದ ಬೌಂಡ್ರಿಯ ಸೇರ್ಪಡೆಯೂ ಕೂಡ. ಬಹಳಷ್ಟು ಭರ್ಜರಿ ಒಂದು ಹೊಡೆತ 4ನೇ ಓವರ್ ಮೊದಲ ಚೆಂಡಲ್ಲೇ ಇವಾಗ ಬೌಂಡ್ರಿಯ ಸೇರ್ಪಡೆ. 26-2 ಬಾಲ್ ಬಂದಿಲ್ಲ. ಕೊನೆಯ ಹಂತದಲ್ಲಿ 17 ಎಸೆತ 12 ಓಟದ ಅವಶ್ಯಕತೆ. ಒಂದು ಹಂತದ ಮಂಚೂಣಿಯನ್ನು ಕಾಣ್ತಾ ಇದೆ ಪಾಂಚಜನ್ಯ. ಈ ಬಾರಿ ಮತ್ತೊಂದು ಬಾಲ್ ಸ್ಮ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರದ ಕ್ಷೇತ್ರ ರಕ್ಷಣೆಯೂ ಕೂಡ. ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ ದೇವರಾಡಿಯ ಮೈದಾನ ಒಕ್ವಾಡಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ತಮರದ ಹೊಡೆತ ರನ್ ಪಡ ಪ್ರಯತ್ನ ನಯಾಸ್ ಮುಖೇನವಾಗಿ ಲಾಂಗಾರ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಸನತ್ ಮುಖೇನ ಒಂದೋಟದ ಸೇರ್ಪಾಡು. 27-2 ದಾಖಲೆಯ 45 ತಂಡಗಳು ಆಡ್ತಾ ಇದೆ. ಎಲ್ಲವೂ
ಮುಕ್ತ ಪ್ರವೇಶ. ಈ ತಂಡದ ವೈಟ್ ಬಾಲ್. ಭರತ್ ಶೆಟ್ಟಿ ಕರ್ಜೆ ಮತ್ತು ದೀಪು ಈ ಪಂದ್ಯಾಟದ ಅಂಪೈರ್ಸ್ಗಳು. ಅನಿರುದ್ಧ ಮೈಸೂರು ಮತ್ತು ಪ್ರಶಾಂತ್ ಪ್ರಭು ಫ್ರಮ್ ಕೋಟೇಶ್ವರ ಸದ್ಯ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಈ ತನ್ಮದ ಯಾರ್ಕರ್ ರನ್ ಅವಕಾಶ ಇತ್ತು. ಅದ್ರಸ ಮತ್ತೊಮ್ಮೆ ಪಾಂಚಜನ್ಯದ ಕೈ ಹಿಡಿತಾ ಇದೆ. ತನ್ನ ಮೊತ್ತ 28 ಓಟಗಳು, ಸಾರಿ 29. ಈ ತನ್ಮದ ಉತ್ತಮದ ಹೊಡೆತ ಸನದ್ ಮುಖೇನ ಲಾಂಗಾವಳ ಭಾಗದಲ್ಲಿ ಮತ್ತೊಂದು ಚೋರ ಸೇರ್ಪಡೆ ರನ್ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. 30ರ ಮೊತ್ತ. ಸುಲಭವಾಗಿ ಸೆಮಿಫೈನಲ್ ಪ್ರವೇಶವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ಕ್ರೀಡಾಋತುವಿನ ಮೊದಲ ಹಂತದಲ್ಲಿ ಬೆಂಗಳೂರಿನ 1 ಲಕ್ಷ ರೂಪಾಯಿ ಸೂಪರ್ 6 ಪಂದ್ಯಾಟದಲ್ಲಿ ಮೊದಲ ಬಾರಿಗೆ ಫೈನಲ್ ಪ್ರವೇಶವನ್ನು ಮಾಡಿದಂತ ಪಾಂಚಜನ್ಯ ಆ ನಿಟ್ಟಲ್ಲಿ ಕೊನೆ ಹಂತ 4ನೇ ಕೊನೆ ಹಂತದಲ್ಲಿ ಮತ್ತೊಂದು ಬೌಂಡ್ರಿ ಸೇರ್ಪಡೆ ಲಾಂಗಾಲ್ ಭಾಗದಲ್ಲಿ ಸಂಕೇತದ ಮುಖೇನವಾಗಿ ಪಾಂಚಜನ್ಯ ಕೋಟ ಮತ್ತೊಂದು ಬೌಂಡ್ರಿಯನ್ನು ಕಂಡ್ರು. ಈ ಕ್ರೀಡಾ ಋತುವಿನ 6ನೇ ಫೈನಲ್ ಅಂತ ಹವಣಿಕೆಯನ್ನು ಮಾಡ್ತಾ ಇರುವಂತಹ ಪಾಂಚಜನ್ಯ ಕ್ರೀಡಾ ಋತುವಿನ ಮೊದಲ ಹಂತದ ಒಂದು ಬೆಂಗಳೂರಿನ 1 ಲಕ್ಷ ರೂಪಾಯಿಗಳ ಸೂಪರ್ 6 ಪಂದ್ಯಾಟ ಅವಿಘ್ನ ಸೃಷ್ಟಿ ಬೆಂಗಳೂರಿನ ವಿರುದ್ಧವಾಗಿ ಸೋಲನ್ನು ಕಂಡಿತ್ತು. ಈ ಒಂದು ತಂಡ ಬಳಪುರ ಪ್ರಶಸ್ತಿಯನ್ನು ಗೆದ್ರು, ಮಿಥುನ್ ರೈ ಕಪ್ ಅನ್ನು ಗೆದ್ರು, ಓಷಿಯನ್ ಕಪ್ ಅನ್ನು ಗೆದ್ರು, ರಾಜಧಾನಿಯ ರನ್ನರ್ಸ್ ತಂಡ ಈಗ ಮತ್ತೊಂದು ಫೈನಲ್ ಹವಣಿಕೆ ಮಾಡ್ತಾ ಇದೆ. ನಿತೀಶ್ ಶೆಟ್ಟಿ ಅವರ ಈ ಒಂದು ತಂಡ ಒಂದಷ್ಟು ಭರವಸೆ ಮತ್ತು ಹೊಸ ಕಲ್ಪನೆ ಮುಖಾಂತರ ಹೊಸ ತಂಡವನ್ನು ಕಟ್ಟುವ ಸಾಹಸಕ್ಕೆ ಕೈ ಹಾಕಿದ್ರು. ಅದು ಒಂದು ಹಂತದಲ್ಲಿ ಸಮರೋಪಾದಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಪಾಂಚಜನ್ಯದ ಮುಖೇನ. ಮತ್ತೆ ಸ್ಲೋವರ್ ಡೆಲಿವರಿ ಬಾರಿ ಚೆಂಡು ಸನತ್ ಮುಖ್ಯವಾಗಿ ಬೆಟ್ಟಿಗಡಿಸಿ ಮರಕರ ಭಾಗದಲ್ಲಿ ಮತ್ತೆ ಬೌಂಡ್ರಿ ಔಟ್ ಇದು ಆ ಬಹುಶಃ ಔಟ್ ಆಗುವುದರ ಮುಖ್ಯವಾಗಿ ಸನತ್ ವಾಪಸ್ ಆದ್ರು. 3ನೇ ಹೋದರೆ ಆಘಾತವನ್ನ ಕಂಡ ಪಾಂಚಜನ್ಯ ನೋಡಿ. ಸಿಎಫ್ಸಿ ಬಿಎಕೆ ಬಾರ್ಕೋರು ಆದಷ್ಟು ಶೀಘ್ರ ಮೈದಾನದ ಸಮೀಪವೇ ಇರಬೇಕು. ಈ ಪಂದ್ಯಾಟ ಮುಗಿದ ಬಳಿಕ ಯಾವುದೇ ಇವತ್ತು ಬ್ರೇಕ್ ಇರೋದಿಲ್ಲ. ಫೈನಲ್ ಮುಗಿದ ಬಳಿಕ ಕೇವಲ ಬಹುಮಾನ ವಿತರಣೆ ಮಾತ್ರ. ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಪ್ರಜ್ವಲ್ ಮುಖೇನ ಬಾರಿ ಮತ್ತೆ ಒಂದೊಡೆ ಚೊರೆ ಸೇರ್ಪಡೆ ಸ್ಕಾಲಿಂಗ್ ಭಾಗದಲ್ಲಿ ಪಾಂಚಜನ್ಯದ ಖಾತೆಗೆ ಬರ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಸಭಾ ಕಾರ್ಯಕ್ರಮ ಇವತ್ತಿರೋದಿಲ್ಲ. ಎ ಸ್ಟಾರ್ ಟ್ರೋಫಿಯ ಬಹುಮಾನ ವಿತರಣಾ ಕಾರ್ಯಕ್ರಮ ಮಾತ್ರ ಫೈನಲ್ ನಂತರ ನಡೀಲಿಕ್ಕಿದೆ. ಇದರ ಮಧ್ಯೆ ಕ್ರಾಸ್ ಲೈನ್ ಶಾಟ್ ತನ್ಮೂಲಕವಾಗಿ ಹೋದಾರ್ಯ ನಾಶವನ್ನ ಕಾಣುವ ಪ್ರಯತ್ನ ತನ್ಮೂಲಕವಾಗಿ ಸಂಕೇತ 4ನೇ ಹೋದಾರ್ಯ ಆಘಾತವನ್ನ ಕಂಡ ಪಾಂಚಜನ್ಯ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ರಾಸ್ ಲೈನ್ ಶಾಟ್ ಅನ್ನು ಆಡಿದಂತ ಸಂಕೇತ ಶರತ್ಗೆ ಕ್ಯಾಚ್ ನೀಡಿದ್ರು. ಹಲೋ, ವಿಐಪಿ ಗ್ಯಾಲರಿ ಹತ್ರ ಇರುವಂತಹ ಮಹಿಳಾ ಪ್ರೇಕ್ಷಕರ ಗ್ಯಾಲರಿಯನ್ನು ಖಾಲಿ ಮಾಡಿ ಕೊಡಿ. ಮಹಿಳಾ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಮಹಿಳಾ ಪ್ರೇಕ್ಷಕರಿಗೆ ಮೀಸಲಾಗಿರೋ ಗ್ಯಾಲರಿಯನ್ನು ಖಾಲಿ ಮಾಡಿ ಕೊಡಿ. ಈ ತನ್ಮದ ಅಂಗಳ ಒಳಭಾಗದಲ್ಲಿ ಮೊದಲ ಚೆಂಡಲ್ಲ ಲಾಂಗಾಲ ಭಾಗದಲ್ಲಿ ಸುಧಾಕರ್ ಪೂಜಾರಿ ಮುಖ್ಯವಾಗಿ ಬೌಂಡ್ರಿ. ಎ ಸ್ಟಾರ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ ಓಪನ್ ಅಂಡ್ ಔಟ್ ಸೈಡ್ ಅಲ್ಲಿ ಮೊದಲ ತಂಡವಾಗಿ ಪಾಂಚಜನ್ಯ ಕೋಟ ಎಂಟರ್ ದ ಸೆಮಿಫೈನಲ್.
ಬಹಳ ಶುದ್ಧಮರಿತ ಆಟವನ್ನಾಡಿದಂತ ರಜತಾದ್ರಿ ಹುಡುಗರು ಅಂತಿಮ ಹಂತದಲ್ಲಿ ಪಾಂಚಜನ್ಯದ ವಿರುದ್ಧ ಸೋಲನ್ನ ಕಂಡುಕೊಂಡ್ರು. ಮೊದಲ ತಂಡವಾಗಿ ಪಾಂಚಜನ್ಯ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದೆ ಪಾಂಚಜನ್ಯಕ್ಕೆ. ಭಾಗವಹಿಸಿದ್ದಕ್ಕೋಸ್ಕರ ಕೃತಜ್ಞತೆ ಕೂಡ ರಜತಾದ್ರಿ ಫ್ರೆಂಡ್ಸ್ ಕೋಟೇಶ್ವರ. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮುಕ್ತಾಯ ಕಂಡ ಈ ಒಂದು ಓಪನ್ ಅಂಡ್ ಔಟ್ ಸೈಡ್ ಅಲ್ಲಿ ನಾಕ್ಔಟ್ ಹಂತದಲ್ಲಿ ನಡೆಯುವಂತಹ ಪಂದ್ಯಾಟದ ಧನ್ಯವಾದಗಳು ವಿನಯ್ ಬುದ್ಧಿಯವರವರೇ.